Toon Bells. ಈ ಮಾಂಸವನ್ನ ನಂಗೆ ಕೊಡಿ. ನಂಗೆ ತುಂಬಾ ಹಶುವಾಗ್ತಾ ಇದೆ. ನಿಮ್ಗೆ ಜೀವದ ಮೇಲೆ ಆಸೆ ಇದ್ರೆ ಎಲ್ಲಿಂದ ಓಡೋಗಿ. ಅರ ಏನ್ ಹೇಳ್ತಾ ಇದೀಯ ನೀನು? ಜಿಂಕೆ ಮಾಂಸ ತಿನ್ನುತ್ತಾ? ಜಿಂಕಿನೇ ಮಾಂಸ ಮಾಡಿ ಬೇರೆ ಪ್ರಾಣಿ ತಿನ್ನುತ್ತೆ. ಆ ರೀತಿ ಎಲ್ಲ ನಡೆಯೋದೇ ಇಲ್ಲ. ಎಲ್ಲವೂ ಕೂಡ ನಡೆಯುತ್ತೆ. ಅದು ಸ್ವಲ್ಪ ಹೊತ್ತಲ್ಲಿ ನಿಂಗೆ ಗೊತ್ತಾಗುತ್ತೆ. ತುಂಬಾ ದಿನದ ಮುಂಚೆ ನಡೆದ ಒಂದು ವಿಷಯ. ಒಂದು ಕಾಡಲ್ಲಿ ಚಾರ್ಲಿ ಎಂಬುವ ಒಂದು ಆನೆ ವಾಸಿಸುತ್ತಿತ್ತು. ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ಚಾರ್ಲಿ ಆನೆ ಒಂದು ಫ್ರೆಂಡ್ ಆಗಿತ್ತು. ಅವ್ರೆಲ್ಲಾರು ಅದ್ರ ಜೊತೆ ತುಂಬಾನೇ ಚೆನ್ನಾಗಿರ್ತಿದ್ರು. ಚಾರ್ಲಿ ಆನೆ ಹತ್ರ ಅದರ ಫ್ರೆಂಡ್ ಆದ ಬಿಲ್ಲಿ ಜಿಂಕೆ ಹೀಗಂತ ಹೇಳುತ್ತೆ. ಬಾನಲ್ಲಿ ಮೋಡಗಳು ಇಷ್ಟು ದಿನದಿಂದ ಇರ್ತಾ ಇದೆ, ಆದ್ರೆ ಮಳೆ ಬರ್ತಾನೆ ಇಲ್ವಲ್ಲ. ಬೇಜಾರಾಗ್ಬಿಡು ಬಿಲಿ. ನಂಗೆ ನಂಬಿಕೆ ಇದೆ, ನಮ್ಮ ಕಾಡಲ್ಲಿ ಎಂದಿನ ಹಾಗೆ ಈ ವರ್ಷ ಕೂಡ ಚೆನ್ನಾಗಿ ಮಳೆ ಬರುತ್ತೆ. ನದಿ ಎಲ್ಲ ಬತ್ತ ಹೋಗ್ಬಿಟ್ಟಿದೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ನಮ್ಮ ಕಾಡಲ್ಲಿ ಆ ಒಂದು ಸಣ್ಣ ಕೊಳ ಇದೆಯಲ್ಲ, ಅಲ್ಲಿ ನೀರಿದೆ, ಹೋಗಿ ಕುಡಿತೀನಿ. ಆ ತಪ್ಪನ ಮಾತ್ರ ನೀ ಮಾಡ್ಬೇಡ. ಕಾಡಿನ ರಾಜ ಅಲ್ಲಿಗೆ ಹೋಗ್ಬಾರ್ದು ಅಂತ ಆಣೆಯನ್ನ ಮಾಡಿದ್ದಾರೆ. ಆದ್ರೆ ಬಿಲ್ಲಿ ಮಾತ್ರ ಚಾರ್ಲಿ ಮಾತನ್ನ ಕೇಳೋದೇ ಇಲ್ಲ. ಅಲ್ಲಿಂದ ಬೇಗ ಬೇಗ ಓಡೋಗ್ಬಿಡುತ್ತೆ. ಈ ಬಿಳಿ ಇದೆಯಲ್ಲ, ಅದು ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡತ್ತೆ ಅನ್ಸುತ್ತೆ. ನಮ್ಮನ್ನು ಕಷ್ಟದಲ್ಲಿ ಸಿಕ್ಕಾಕ್ಸತ್ತೆ. ಬೇಗ ಬೇಗ ಓಡೋಗಿ ಕೊಳದಲ್ಲಿರುವ ನೀರನ್ನು ಸಂತೋಷವಾಗಿ ಕುಡಿಯುತ್ತೆ. ಆವಾಗ ಸಡನ್ ಆಗಿ ಒಂದು ದೊಡ್ಡ ಮೀನು ಆ ಕೊಳದೊಳಗಡೆಯಿಂದ ಅಲ್ಲಿಗೆ ಬರುತ್ತೆ. ಬಿಲ್ಲಿ ಜಿಂಕೆನ ಕೋಪವಾಗಿ ನೋಡ್ತಿರುತ್ತೆ. ಮಾರನೇ ದಿನ ಜಿಂಕೆ ಏನೋ ಯೋಚನೆ ಮಾಡ್ತಾ ಕಾಡಲ್ಲಿ ಸುತ್ತಾಡ್ತಾ ಇರುತ್ತೆ. ಆಗದಕ್ಕೆ ಚಾರ್ಲಿ ಆತಿ ಸಿಗ್ತಾನೆ. ನಾನು ಇನ್ನೇನು ನಿನ್ನ ಹುಡುಕ್ತಾನೆ ಇದ್ದೀನಿ. ನೀನು ಎಲ್ಲಿಗೆ ಹೋದೆ? ನೀನಕ್ಕೆ ನನ್ನ ಹುಡುಕ್ತಾ ಇದೀಯಾ? ಯಾಕಂದ್ರೆ ನಾವಿಬ್ರು ಕೂಡ ಸ್ನೇಹಿತರು. ನೀನು ಆ ಕೊಳಕ್ಕೆ ನೀರು ಕುಡಿಯೋದಕ್ಕೆ ಅಂತ ಹೋದೆ ತಾನೆ. ಅದ್ರ ನಂತರ ನೀನು ಕಾಣ್ತಾನೆ ಇಲ್ಲ. ನಾನು ತುಂಬಾ ಹೆದರ್ಬಿಟ್ಟೆ. ಜಿಂಕೆ ಆನೆ ಸ್ನೇಹಿತರಾಗಿರಕ್ಕಾಗಲ್ಲ. ಹಂಗಂತೇಳಿ ಆ ಜಿಂಕೆ ಅಲ್ಲಿಂದ ಓಡೋಡ್ತಾ ಹೋಗ್ಬಿಡುತ್ತೆ. ಅರೆ, ಈ ಬಿಲ್ಲಿಗೆ ಏನಾಯ್ತು? ಈ ರೀತಿ ಅದು ಮಾಡಲ್ಲ ತಾನೆ? ಸ್ವಲ್ಪ ತಲೆ ಆ ಜಿಂಕೆ 2 ನರಿಗಳು ಮಾಂಸ ತಿಂತಾ ಇರೋದನ್ನ ನೋಡಿದ ಜಿಂಕೆ ಅವರನ್ನೇ ತಿನ್ನೋ ತರ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ. ಏನೋ ಆ ರೀತಿ ನೋಡ್ತಾ ಇದೀಯ ನಾನು? ನಿನ್ನ ಅದೃಷ್ಟ. ನಮ್ಮ ಹತ್ರ ಈಗ ತಿನ್ನೋದಕ್ಕೆ ಮಾಂಸ ಇದೆ. ಇಲ್ಲ ಅಂದ್ರೆ ನಿನ್ನೆ ತಿಂದ್ಬಿಡ್ತಿದ್ವಿ. ನಮ್ಮ ಮನಸ್ಸು ಚೇಂಜ್ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ನೀನು ಓಡ್ಬಿಡು. ಈ ಮಾಂಸವನ್ನ ನಂಗೆ ಕೊಡಿ. ನಂಗೆ ತುಂಬಾ ಹಶುವಾಗ್ತಾ ಇದೆ. ನಿಮ್ಗೆ ಜೀವದ ಮೇಲೆ ಆಸೆ ಇದ್ರೆ ಎಲ್ಲಿಂದ ಓಡೋಗಿ. ಅರೆ ಏನ್ ಹೇಳ್ತಾ ಇದೀಯ ನೀನು? ಜಿಂಕೆ ಮಾಂಸ ತಿನ್ನುತ್ತಾ? ಜಿಂಕಿನೇ ಮಾಂಸ ಮಾಡಿ ಬೇರೆ ಪ್ರಾಣಿ ತಿನ್ನುತ್ತೆ. ಆ ರೀತಿ ಎಲ್ಲ ನಡೆಯೋದೇ ಇಲ್ಲ. ಎಲ್ಲವೂ ಕೂಡ ನಡೆಯುತ್ತೆ. ಅದು ಸ್ವಲ್ಪ ಹೊತ್ತಲ್ಲಿ ನಿಂಗೆ ಗೊತ್ತಾಗುತ್ತೆ. ಹಂಗಂತ ಹೇಳಿ ಜಿಂಕೆ ತುಂಬಾನೇ ಕೋಪದಿಂದ ಅವ್ರ ಕಡೆ ಓಡೋಗಿ ಅದರ ಕೊಂಬಿನಿಂದ ಅವರನ್ನ ಚುಚ್ಚಿಬಿಡುತ್ತೆ. ಆಮೇಲೆ ಆ 2 ಜಿಂಕೆಗಳು ತುಂಬಾ ದೂರ ಹೋಗಿ ಬೀಳುತ್ತವೆ. ಅವುಗಳಿಗೆ ಏನಾಯ್ತೋ ಏನೋ ಗೊತ್ತಿಲ್ಲದೆ ಜಿಂಕೆನ ಗುರಾಯಿಸ್ತಾ ಇರ್ತವೆ. ಈಗ ಕೂಡ ಸಮಯ ಇದೆ, ಇಲ್ಲಿಂದ ಓಡ್ ಹೋಗಿ, ಇಲ್ಲಾಂದ್ರೆ ಕೊಂದು ಹಾಕ್ತೀನಿ. ಹಂಗಂತ ಹೇಳಿ ಆ ಜಿಂಕೆ ಅಲ್ಲಿರುವ ಮಾಂಸದ ತುಂಡುಗಳನ್ನು ತಿನ್ನೋದಕ್ಕೆ ಶುರು ಮಾಡತ್ತೆ. ಅದನ್ನ ನೋಡ್ತಾ ನರಿಗಳು ತುಂಬಾನೇ ಭಯ ಪಡ್ತಾ ಡೈರೆಕ್ಟ್ ಆಗಿ ಕಾಡಿನ ರಾಜ ಆದ ಶೇರ್ ಖಾನ್ ಹತ್ರ ಹೋಗ್ತಾರೆ. ಸಿಂಹರಾಜ, ಅವನು ನಮ್ಮ ಆಹಾರವನ್ನ ಕದ್ಬಿಟ್ಟ. ನಮ್ಮನ್ನ ಹೊಡೆದಾಕಿ ನಮ್ಮನ್ನ ಗಾಯಪಡಿಸ್ಬಿಟ್ಟ ಅವನು. ಅದು ಹೇಗ್ ಸಾಧ್ಯ? ಆ ಜಿಂಕೆ ನಿಮ್ಮನ್ನ ಹೊಡೆದಾಕ್ತಾ? ಮತ್ತೆ ಜಿಂಕೆ ಯಾವತ್ತೂ ಮಾಂಸವನ್ನ ತಿನ್ನಲ್ಲ. ನಾವು ಕಣ್ಣಾರೆ ನೋಡಿದ್ವಿ ಅದನ್ನ. ನಾವು ಹೇಳ್ತಾ ಇರೋದು ನಿಜ. ನರಿಗಳು ಹೇಳಿದ ಮಾತನ್ನು ಕೇಳಿ ಕಾಡಿನ ರಾಜ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಸರಿ, ನೀವು ಈಗ ಹೋಗಿ, ಅದ್ರ ಬಗ್ಗೆ ನಾನು ವಿಚಾರಿಸ್ಕೋತೀನಿ. ಆ ನರಿಗಳು ಮುಖ ಸಪ್ಪಗಿಟ್ಕೊಂಡು ಅಲ್ಲಿಂದ ಹೋಗ್ಬಿಡ್ತವೆ. ಆ ದಿನದ ನಂತರ ಜಿಂಕೆಯ ಬಗ್ಗೆ ದಿನ ಕಂಪ್ಲೇಂಟ್ ಮಾಡೋದಕ್ಕೆ ಯಾವ್ದೋ ಒಂದ್ ಜಂತು ಬರ್ತಾ ಇತ್ತು. ಒಬ್ರು ಹೇಳ್ತಾರೆ ಬಿಲ್ಲಿ ಜಿಂಕೆ ಅವನ್ನ ಅಟ್ಯಾಕ್ ಮಾಡ್ತು ಅಂತ. ಇನ್ನೊಬ್ರು ಹೇಳ್ತಾರೆ ಅದರ ಮಾಂಸ ತುಂಡನ್ನು ಕಿತ್ಕೊಂಡು ಹೋಗ್ಬಿಡ್ತು ಅಂತ. ಈ ವಿಷಯ ಕೊನೆಗೆ
ಚಾರ್ಲಿ ಆನೆ ಕಿವಿಗೆ ಹೋಗಿ ಬೀಳುತ್ತೆ. ಈ ವಿಷಯ ಗೊತ್ತಾಗಿದ ತಕ್ಷಣ ಚಾರ್ಲಿ ಆನೆ ಯೋಚನೆ ಮಾಡಕ್ಕೆ ಶುರು ಮಾಡುತ್ತೆ. ನಂಗೆ ಅವತ್ತೇ ಏನೋ ಆಗಿದೆ ಅಂತ ಅನ್ನಿಸ್ತು. ಬಿಲ್ಲಿ ಬೇಡ ಅಂತ ಹೇಳಿದ್ರು ಕೂಡ ಆ ಕೊಳ್ಳಕ್ಕೆ ಹೋದ. ಖಂಡಿತ ಏನೋ ಆಗಿದೆ, ನಾನು ಅಲ್ಲಿ ಹೋಗಿ ಏನಾಯ್ತು ಅಂತ ನೋಡ್ತೀನಿ. ಹಂಗಂತ ಹೇಳಿ ಚಾರ್ಲಿ ಆನೆ ಆ ಕೊಳದ ಬಳಿ ಹೋಗ್ಬಿಡುತ್ತೆ. ಆಗ ಬಣ್ಣ ಬಣ್ಣದ ಬೆಳಕಿನ ಜೊತೆಗೆ ನೀರೊಳಗಡೆಯಿಂದ ಒಂದು ಸುಂದರವಾದ ದೇವತೆ ಪ್ರತ್ಯಕ್ಷ ಆಗ್ತಾಳೆ. ಚಾರ್ಲಿ ಆನೆ ಹತ್ರ ಹೀಗಂತಾಳೆ, ಈ ಕೊಳದ ನೀರನ್ನು ಕುಡಿಯೋದಕ್ಕೆ ನಿನಗೆ ಎಷ್ಟು ಧೈರ್ಯ? ಖಂಡಿತ ನೀನು ಶಿಕ್ಷೆ ಅನುಭವಿಸ್ಲೇಬೇಕು. ಅರೆ, ನನ್ನ ಮಾತನ್ನ ನೀನು ಸರಿಯಾಗಿ ಕೇಳಿಸ್ಕೊ. ಒಂದನ್ನ ತಿಳ್ಕೊಳ್ಳೋದಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನೀನು ಏನ್ ತಿಳ್ಕೊಬೇಕನ್ಕೊಂಡ್ರು ಈ ಮಾಯಾ ಕೊಳದೊಳಗಡೆ ಇರುವ ಜೈಲಲ್ಲಿ ಬಂದು ತಿಳ್ಕೊ. ಸಡನ್ ಆಗಿ ಚಾರ್ಲಿ ಆನೆ ನೀರೊಳಗಡೆ ಕಾಣಿಸ್ಕೊಳ್ಳುತ್ತೆ. ಅದು ಕೂಡ ಆ ಮಾಯಾ ಕೊಳದೊಳಗಡೆ ಇರುವ ಜೈಲಲ್ಲಿ ಅದಿರುತ್ತೆ. ಅಲ್ಲಿ ಬಿಲ್ಲಿ ಜಿಂಕೆಯನ್ನು ನೋಡಿ ಅದು ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಹಾ, ನಿಂಗೆ ಈ ರೀತಿನೇ ಆಗ್ಬೇಕು ಬಿಲ್ಲಿ. ನೀ ಎಲ್ಲ ಕಾಡು ಪ್ರಾಣಿಗಳಿಗೆ ಅಪಾಯವನ್ನು ಉಂಟು ಮಾಡಿದೀಯಾ. ನೀನು ಏನು ಹೇಳ್ತಾ ಇದೀಯಾ? ನಂಗೆ ಏನೋ ಅರ್ಥನೇ ಆಗ್ತಾ ಇಲ್ಲ. ಸುಮಾರು ದಿನದಿಂದ ನಾನು ಇಲ್ಲೇ ಇದ್ದೀನಿ. ನಂಗೆ ತುಂಬಾ ಹಶ್ವಾಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ. ಆ ರೀತಿ ನಾನು ಏನ್ ಮಾಡ್ದೆ? ಬಿಲ್ಲಿ ಜಿಂಕೆ ಹೇಳಿದ ಮಾತನ್ನು ಕೇಳಿ ಆನೆ ತುಂಬಾನೇ ಶಾಕ್ ಆಗತ್ತೆ. ನಿಮ್ಮ ಕಾಡಿನ ರಾಜನಿಗೆ ಚೆನ್ನಾಗಿ ಕಾನೂನು ಗೊತ್ತಿದೆ. ಈ ಮಾಯಾ ಕೊಳದಲ್ಲಿರುವ ನೀರನ್ನು ಯಾವ ಜಂತುಗಳು ಕುಡಿಬಾರ್ದಂತ. ಆದ್ರೂ ಕೂಡ ನೀವು ಇಲ್ಲಿ ನೀರ್ ಕುಡಿಯೋದಕ್ಕೆ ಹೆಂಗ್ ಧೈರ್ಯ ಮಾಡ್ಕೊಂಡ್ ಬಂದ್ರಿ? ಸ್ವಲ್ಪ ದಿನ ಮುಂಚೆ ನನ್ನ ಸ್ನೇಹಿತ ಬಿಲ್ಲಿ ಜಿಂಕೆ ಈ ಕೊಳದ ನೀರನ್ನು ಕುಡಿಯೋದಕ್ಕೆ ಬಂದ. ಮಾರನೇ ದಿನದಿಂದ ಅವನ ವರ್ತನೆ ಅಷ್ಟು ಸರಿಯಾಗಿಯೇ ಇರಲಿಲ್ಲ. ಬೇರೆ ಮಾಂಸನ ಕದ್ದು ತಿಂತ ಇದ್ದ. ಏನಿದು ಏನಾಯ್ತು ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಬಿಲ್ಲಿ, ನೀನು ಆ ದೊಡ್ಡ ಮೀನನ್ನೇನಾದ್ರೂ ನೋಡಿದ್ಯಾ? ಹಾ, ನಾನು ಅದನ್ನೇ ನೋಡ್ದೆ. ಮತ್ತೆ ನಾನು ಮೂರ್ಛೆ ಹೋಗ್ಬಿಟ್ಟೆ. ಎದ್ದು ನೋಡ್ಬೇಕಾದ್ರೆ ನಾನು ಈ ಸೆರೆಯಲ್ಲಿದ್ದೀನಿ. ಅದು ಸಾಧಾರಣವಾದ ಮೀನಲ್ಲ. ಜಂತುಗಳು ಮನುಷ್ಯರು ಬರಕ್ ಮುಂಚೆನೆ ಆ ಮೀನು ಹುಟ್ಟಿತ್ತು. ತುಂಬಾ ಹಳೆ ಕಾಲದ ಮೀನು. ಅದೊಂದು ಮಾಯಾ ಮೀನು. ಮಾಯಾ ಕೊಳದಲ್ಲಿರುವ ದೇವತೆಗಳನ್ನು ಕೂಡ ಅದು ವಶ ಮಾಡ್ಕೊಂಡಿದೆ. ಅದು ನಿನ್ನ ಸ್ನೇಹಿತ ಬಿಲ್ಲಿ ಜಿಂಕೆಯ ರೂಪದಲ್ಲಿ ಕಾಡಿನಲ್ಲಿ ಸುತ್ತಾಡ್ತಾ ಇದೆ. ಅದು ಇಲ್ಲಿಗೆ ಖಂಡಿತ ಬರ್ಲೇಬೇಕು, ಇಲ್ಲ ಅಂದ್ರೆ ಅದು ಕಾಡನ್ನೇ ನಾಶ ಮಾಡ್ಬಿಡುತ್ತೆ. ಹೇಳಿ ಆ ಮಾಯಾ ದೇವತೆ ಅವಳ ಮಾಯೆಯನ್ನು ತೋರಿಸಿದ್ಲು. ತಕ್ಷಣ ಜಿಂಕೆ ಮತ್ತೆ ಚಾರ್ಲಿ ಆ ಮಾಯಾ ಕೊಳದ ಆಚೆ ನಿಂತಿರ್ತಾರೆ. ಹೋಗು, ಏನಾದ್ರೂ ಮಾಡಿ ರೂಪ ಬದಲಾಯಿಸಿ ಸುತ್ತಾಡ್ತಿರುವ ಆ ಮೀನನ್ನು ಇಲ್ಲಿಂಗಾದ್ರೂ ಕರ್ಕೊಂಡ್ ಬಾ. ನಂಗೆ ಅರ್ಥ ಆಯ್ತು, ನಾನು ಏನ್ ಮಾಡ್ಬೇಕು? ಹಂಗತ್ ಹೇಳಿ ಆನೆ ಬೇಗ ಬೇಗ ಅಲ್ಲಿಂದ ಓಡುತ್ತೆ. ಬಿಲ್ಲಿ ಜಿಂಕೆ ತರ ಸುತ್ತಾಡ್ತಿರುವ ಮೀನು ಎಲ್ಲಿದೆ ಅಂತ ಹುಡುಕ್ತಿರ್ತಾನೆ. ಸ್ವಲ್ಪ ತಲೆ ಆ ಬಿಲ್ಲಿ ಜಿಂಕೆ ಕಾಡಿನ ರಾಜ ಆದ ಶೇರ್ ಖಾನ್ ಜೊತೆ ಜಗಳ ಆಡ್ತಿರೋದನ್ನ ಅವನು ನೋಡ್ತಾನೆ. ನಿನ್ ಬಗ್ಗೆ ಸುಮಾರು ದೂರೆಲ್ಲ ಬರ್ತಾ ಇದೆ. ನಿನ್ನ ಸಾವು ಹತ್ರ ಬಂದ್ಬಿಡಿದೆ. ಮತ್ತೇನಕ್ಕೆ ನೋಡ್ತಾ ಇದೀಯಾ? ಒಂದ್ಸತಿ ಪ್ರಯತ್ನ ಮಾಡು, ಈಗ ಗೊತ್ತಾಗುತ್ತೆ ಯಾರ್ ರಾಜ ಅಂತ. ಮಿತ್ರ, ನಮ್ಮ ಕಾಡಿನ ರಾಜ ತುಂಬಾ ವೀಕ್ ಆದ ರಾಜ. ಒಂದ್ ವೇಳೆ ನೀನು ಬಲಶಾಲಿಯಾಗಿದ್ರೆ ಆ ಕೊಳದ ಪಕ್ಕದಲ್ಲಿರೋ ಆ ಸಿಂಹನನ್ನು ನೀನು ಸೋಲಿಸು. ಅವನು ಇರೋದ್ರಲ್ಲಿ ತುಂಬಾ ಶಕ್ತಿಶಾಲಿ ಅಂತ ಹೇಳ್ತಾನೆ. ಹಾಗಾದ್ರೆ ಮೊದಲು ಅವನನ್ನ ಮುಗಿಸ್ಬರ್ತೀನಿ, ಬಾ ನನ್ನ ಜೊತೆ. ಚಾರ್ಲಿ ಆನೆ ತುಂಬಾನೇ ಬುದ್ಧಿವಂತಿಕೆಯಿಂದ ಬಿಲ್ಲಿ ಜಿಂಕೆಯನ್ನು ಆ ಮಾಯಾ ಕೊಳದ ಬಳಿ ಕರ್ಕೊಂಡು ಹೋಗ್ಬಿಡುತ್ತೆ. ತಕ್ಷಣ ಆ ದೇವತೆ ಆಚೆ ಬರ್ತಾಳೆ. ತಕ್ಷಣ ಆ ದೇವತೆ ಅವಳ ಮಾಯೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಬಣ್ಣ ಬಣ್ಣದ ಕಿರಣಗಳು ಬರೋದಕ್ಕೆ ಶುರು ಆಗುತ್ತೆ. ತಕ್ಷಣ ಆ ಜಿಂಕೆ ಬೇಗ ಮೀನಾಗಿ ಬದಲಾಗ್ಬಿಡುತ್ತೆ. ಅದು ಬೇಗ ಹೆಂಗಾದ್ರೂ ನೀರೊಳಗಡೆ ಹೋಗ್ಬೇಕಂತ ಟ್ರೈ ಮಾಡುತ್ತೆ. ಆಗ ಅದು ತುಂಬಾ ವೇಗವಾಗಿ ಹೋಗಿ ಹಿಂದೆ ಇರುವ ಮರಕ್ಕೆ ಗುದ್ಕೊಂಡು ಕೆಳಗಡೆ ಬೀಳುತ್ತೆ. ನನ್ನ ನೀರೊಳಗಡೆ ಕರ್ಕೋ, ನೀರೊಳಗಡೆನೆ ನನ್ನ ರೂಪವನ್ನು ಬದಲಾಯಿಸ್ಕೊಳಕ್ಕಾಗತ್ತೆ. ಗೊತ್ತು, ಅದಕ್ಕೆ ನಾನು ನಿನ್ನನ್ನ ನೀರೊಳಗಡೆ ಬರಕ್ ಬಿಟ್ಟಿಲ್ಲ. ನೀನು ಅಲ್ಲೇ ನರ್ಲಾಡ್ತಾ ಸಾಯ್ಬೇಕು.
ಯಾಕಂದ್ರೆ ಈ ಮಾಯಾ ಕೊಳದೊಳಗಡೆ ನೀನ್ ಇನ್ಮೇಲೆ ಬರಕ್ಕಾಗೋದಿಲ್ಲ, ಅಹಂಕಾರ ಉಳ್ಳ ಮೀನೆ. ಸ್ವಲ್ಪ ತಲೆ ಆ ಅಹಂಕಾರದಿಂದ ಸುತ್ತಾಡ್ತಿರುವ ಮೀನು ನರ್ಲಾಡ್ತಾ ಸತ್ತೋಗ್ಬಿಡುತ್ತೆ. ಆಗ ಶೇರ್ ಖಾನ್ ಅಲ್ಲಿಗೆ ಬರ್ತಾನೆ. ತಕ್ಷಣ ಚಾರ್ಲಿ ಆನೆ ನಡೆದ ಎಲ್ಲಾ ವಿಷಯವನ್ನು ಅವನಿಗೆ ಹೇಳ್ತಾನೆ. ಚಾರ್ಲಿ ಆನೆ ಮತ್ತು ಬಿಲ್ಲಿ ಜಿಂಕೆಯ ಕಾರಣದಿಂದ ನಮ್ಮ ಕೊಳದಲ್ಲಿ ಜೀವಿಸುತ್ತಿದ್ದ ಈ ಅಹಂಕಾರ ತುಂಬಿದ ಮೀನು ಸತ್ತೋಯ್ತು. ಆದ್ರಿಂದ ಇನ್ಮೇಲೆ ಈ ಕಾಡಲ್ಲಿರುವ ಎಲ್ಲಾ ಜಂತುಗಳು ಈ ನೀರನ್ನು ಕುಡಿಬಹುದು. ಹಂಗಂತ ಹೇಳಿ ಮಾಯಾ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ.